ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 4 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಅನಂತ್ ಟೆಕ್ನಾಲಜೀಸ್ ಲಿಮಿಟೆಡ್ ಟು ಬಿ ಫಸ್ಟ್ ಪ್ರೈವೇಟ್ ಇಂಡಿಯನ್ ಎಂಟಿಟಿ ಟು ಪ್ರೊವೈಡ್ GSO ಕಮ್ಯುನಿಕೇಷನ್ ಸ್ಯಾಟಲೈಟ್ ಸರ್ವಿಸಸ್. ನಮಗೆಲ್ಲ ತಿಳಿದಿರೋ ಹಾಗೇನೆ ಇಸ್ರೋ ಏನಿದೆ ತನ್ನ ಒಂದು ಏನು ವರ್ಕ್ಸ್ ಇದೆ ಅದನ್ನು ಪ್ರೈವೇಟ್ ಎಂಟಿಟೀಸ್ಗೆ ಡೆಲಿಗೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಈಗ ಥ್ರೂ ಇನ್ಸ್ಪೇಸ್ ಇರ್ಬೋದು, ಮತ್ತು ಈ NSIL ಏನಿದೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್, ಈ ಎರಡು ಆರ್ಗನೈಸೇಷನ್ಸ್ ಏನು ಮಾಡುತ್ತೆ ಅಂತಂದರೆ ಪ್ರೈವೇಟ್ ಎಂಟಿಟೀಸನ್ನು ಸ್ಪೇಸ್ ಸೆಕ್ಟರ್ಗೆ ಇನ್ವಾಲ್ವ್ ಮಾಡೋದಕ್ಕೆ ಇವೆರಡು ಹೆಲ್ಪ್ ಮಾಡುತ್ತೆ. ಅಂದರೆ ಈಗ NSIL ಏನಿದೆ, ದಿಸ್ ಇಸ್ ಅ ಕಮರ್ಷಿಯಲ್ ಆರ್ಮ್ ಆಫ್ ಇಸ್ರೋ. ಅಂದರೆ ಕಮರ್ಷಿಯಲ್ ಆಪರೇಷನ್ಸ್ ಏನಾದರೂ ಇದ್ದರೆ ಅದನ್ನ ಪ್ರೈವೇಟ್ ಎಂಟಿಟೀಸಲ್ಗೆ ಸೆಲೆಕ್ಟ್ ಮಾಡೋದು ಈ ಒಂದು NSILನ ಮುಖ್ಯ ಒಂದು ಗೋಲ್ ಆಗಿದೆ ಅಂತ ನಾವು ತಿಳ್ಕೊಬೇಕು. ಅದೇ ರೀತಿಯಾಗಿ ಇನ್ಸ್ಪೇಸ್ ಕೂಡ ಅಷ್ಟೇನೆ ಏನು ಮಾಡುತ್ತೆ ಅಂತಂದರೆ ಪ್ರೈವೇಟ್ ಎಂಟಿಟೀಸ್ಗೆ ಇಸ್ರೋದ ಒಂದು ಫೆಸಿಲಿಟೀಸ್ ಏನಿದೆ ಅವನ್ನು ಅವೈಲಬಲ್ ಮಾಡುತ್ತೆ. ಅಂದರೆ ಈಗ ಇಸ್ರೋಲಿ ಯಾವುದೋ ಒಂದು ಫೆಸಿಲಿಟಿ ಇದೆ, ಅದನ್ನು ಪ್ರೈವೇಟ್ ಎಂಟಿಟಿ ಯೂಸ್ ಮಾಡ್ಕೋಬೇಕು ಅಂದರೆ ದೇ ಹ್ಯಾವ್ ಟು ಗೋ ಥ್ರೂ ಇನ್ಸ್ಪೇಸ್ ಏನಿದೆ. ಸೊ ಅದೇ ರೀತಿಯಾಗಿ ಇನ್ಸ್ಪೇಸ್ ಏನು ಮಾಡಿದೆ ಈಗ ಸದ್ಯಕ್ಕೆ ಅಂದರೆ ಅನಂತ್ ಟೆಕ್ನಾಲಜೀಸ್ ಲಿಮಿಟೆಡ್ ಅನ್ನೋ ಒಂದು ಬೆಂಗಳೂರು ಬೇಸ್ಡ್ ಕಂಪನಿಯನ್ನು ಈ ಆರ್ಬಿಟಲ್ ರಿಸೋರ್ಸಸ್, ಇಂಡಿಯನ್ ಆರ್ಬಿಟಲ್ ರಿಸೋರ್ಸಸ್ಗೆ ಆಕ್ಸೆಸ್ಸನ್ನು ಕೊಟ್ಟಿದೆ. ಈ ಅನಂತ್ ಟೆಕ್ನಾಲಜಿ ಲಿಮಿಟೆಡ್ ATL ಕಂಪನಿ ಏನಿದೆ ಇದಕ್ಕೆ ಇಂಡಿಯನ್ ಆರ್ಬಿಟಲ್ ರಿಸೋರ್ಸಸ್ ಏನಿರುತ್ತೆ, ಲೈಕ್ ಇದು ಆರ್ಬಿಟಲ್ ರಿಸೋರ್ಸಸ್ ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ರೀತಿಯಾದ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಆ ರೀತಿಯಾದ ಎಲ್ಲ ರಿಸೋರ್ಸಸನ್ನು ಕೂಡ ಈ ATLಗೆ ಈಗ ಇನ್ಸ್ಪೇಸ್ ಕೊಡುತ್ತೆ. ಸೊ ಈ ರೀತಿಯಾಗಿ ಒಂದು ಪ್ರೈವೇಟ್ ಎಂಟಿಟಿಯನ್ನು ನಾವು ಇನ್ವಾಲ್ವ್ ಮಾಡ್ತಾ ಇದ್ದೀವಿ ಸ್ಪೇಸ್ ಸೆಕ್ಟರಲ್ಲಿ ಅಂತಂದರೆ ಇಟ್ ಹ್ಯಾಸ್ ಟು ಅದೇರ್ ಟು ಬೋತ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್. ಈಗ ಸ್ಪೇಸ್ ಬಂದು ಇಟ್ಸ್ ಅ ಕಾಮನ್ ಏರಿಯಾ, ಲೈಕ್ ಕಾಮನ್ ಸ್ಪೇಸ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಎಲ್ಲ ಕಂಟ್ರೀಸ್ಗಳೂ ಇದಕ್ಕೆ ಒಂದು ಗೈಡ್ಲೈನ್ಸನ್ನು ಹಾಕ್ಕೊಂಡಿರ್ತವೆ. ಆ ಗೈಡ್ಲೈನ್ಸನ್ನು ಪ್ರತಿಯೊಂದು ಕಂಟ್ರಿ ಕೂಡ ಫಾಲೋ ಮಾಡಬೇಕಾಗುತ್ತೆ. ಯಾವುದೇ ಒಂದು ಸ್ಯಾಟಲೈಟ್ ಲಾಂಚಲ್ಲಿ ಇರಲಿ, ಇಲ್ಲಾಂತ ಏನೇ ಒಂದು ಸ್ಪೇಸ್ ರಿಲೇಟೆಡ್ ಡಿಸಿಷನ್ಸನ್ನು ತೊಗೊಳ್ಳುವಾಗ. ಸೊ ಅದೇ ರೀತಿಯಾಗಿ ಇಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಏನಿದೆ ಅದನ್ನು ಕೂಡ ಈ ಒಂದು ATL ಕಂಪನಿ ಏನಿದೆ ಅದು ಫಾಲೋ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇಲ್ಲಿ ನಮಗೆ ಈ ಒಂದು ವಿಷಯ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ATL ಏನಿದೆ ಇಟ್ ಈಸ್ ಕಂಟ್ರೀಸ್ ಫಸ್ಟ್ ಪ್ರೈವೇಟ್ ಇಂಡಿಯನ್ ಸ್ಯಾಟಲೈಟ್ ಆಪರೇಟರ್. ಓಕೆನಾ, ಇದು ಇಂಡಿಯನ್ ಸ್ಯಾಟಲೈಟ್ ಆಪರೇಟರ್ ಟು ಪ್ರೊವೈಡ್ ಸ್ಟೇಟ್ ಆಫ್ ಆರ್ಟ್ ಜಿಯೋಸಿಂಕ್ರನಸ್ ಆರ್ಬಿಟ್ ಕಮ್ಯುನಿಕೇಷನ್ ಸ್ಯಾಟಲೈಟನ್ನು ಕೊಡೋದಕ್ಕೆ ಇದು ಇಷ್ಟು ದಿನ ಯಾರು ಜಿಯೋಸಿಂಕ್ರನಸಲ್ಲಿ ಕಮ್ಯುನಿಕೇಷನ್ ಸ್ಯಾಟಲೈಟ್ ಕೊಡ್ತಾ ಇದ್ದಿದ್ದು ಇಟ್ ವಾಸ್ ಇಸ್ರೋ. ಸ್ಯಾಟಲೈಟ್ ಸರ್ವಿಸಸ್ ಕಮ್ಯುನಿಕೇಷನ್ ಸರ್ವಿಸಸನ್ನು ಕೊಡ್ತಾ ಇದ್ದಿದ್ದು ಇಸ್ರೋ ಕೊಡ್ತಾ ಇತ್ತು. ಬಟ್ ಈಗ ATL ಬಿಕಮ್ಸ್ ದ ಫಸ್ಟ್ ಪ್ರೈವೇಟ್ ಇಂಡಿಯನ್ ಸ್ಯಾಟಲೈಟ್ ಆಪರೇಟರ್ ಟು ಪ್ರೊವೈಡ್ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟೀಸ್. ಇದು ಏನು ಜಿಯೋಸಿಂಕ್ರನಸ್ ಕಮ್ಯುನಿಕೇಷನ್ ಸ್ಯಾಟಲೈಟ್ಗೆ ಬೇಕು ಅದನ್ನು ಕೊಡ್ತಾ ಇರುವಂಥ ಫಸ್ಟ್ ಪ್ರೈವೇಟ್ ಕಂಪನಿ ಆಗಿದೆ ಭಾರತದಲ್ಲಿ. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. AI ಪವರ್ಡ್ ಆಕ್ಸೆಸಿಬಿಲಿಟಿ ಆಡಿಟ್ ಕ್ಯಾಂಪೇನ್ ಲಾಂಚ್ಡ್. ಡಿಸೆಂಬರ್ 3ನೇ ತಾರೀಕು ನಿನ್ನೆ ಕೂಡ ನಾವು ನೋಡಿದ್ವಿ. ಇದನ್ನು ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದೇ ಒಂದು ನಿಟ್ಟಿನಲ್ಲಿ ನಿನ್ನೆ ಏನಾಗಿದೆ ಅಂದರೆ ಕರ್ನಾಟಕದ ಡಿಪಾರ್ಟ್ಮೆಂಟ್ ಫಾರ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಏನಿದೆ ಇದರ ಜೊತೆಗೆ ಬೆಂಗಳೂರು ಬೇಸ್ಡ್ ಒಂದು ಆರ್ಗನೈಸೇಷನ್ ಇದೆ, ಅದರ ಹೆಸರು ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೇಬಿಲಿಟಿ. ಸೊ ಈ ಎರಡು ಆರ್ಗನೈಸೇಷನ್ ಸೇರಿ ಏನು ಮಾಡಿದೆ ಅಂತಂದರೆ ಇಟ್ ಹ್ಯಾಸ್ ಲಾಂಚ್ಡ್ ಅ ನೇಷನ್ ವೈಡ್ ಆಕ್ಸೆಸಿಬಿಲಿಟಿ ಕ್ಯಾಂಪೇನನ್ನು ಲಾಂಚ್ ಮಾಡಿದ್ದಾರೆ ನಿನ್ನೆ. ಬಿಕಾಸ್ ಯಾಕೆ ಅಂತಂದರೆ ನಿನ್ನೆ ಇಟ್ ವಾಸ್ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್. ಸೊ ಈ ಒಂದು ನೇಷನ್ ವೈಡ್ ಆಕ್ಸೆಸಿಬಿಲಿಟಿ ಕ್ಯಾಂಪೇನ್ ಏನಿದೆ ಈ ಕ್ಯಾಂಪೇನ್ ಬಂದು ಇಟ್ ಈಸ್ ಅಂಡರ್ ಈ ಏನು ನಾನಿಲ್ಲಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೇಬಿಲಿಟಿ ಅನ್ನೋ ಒಂದು ಆರ್ಗನೈಸೇಷನ್ ಹೇಳಿದೆ. ಈ ಒಂದು ಆರ್ಗನೈಸೇಷನ್ದು ಎಷ್ಟು ಆಕ್ಸೆಸ್ ಅನ್ನೋ ಒಂದು ಆ್ಯಪ್ ಇದೆ. ಈ ಎಷ್ಟು ಆಕ್ಸೆಸ್ ಅನ್ನೋ ಒಂದು ಆ್ಯಪ್ ಏನಿದೆ ಅದರ ಅಡಿಯಲ್ಲಿ ಈ ಒಂದು ಆಕ್ಸೆಸಿಬಿಲಿಟಿ ಆಡಿಟ್ ಕ್ಯಾಂಪೇನನ್ನು ಇವರು ಇಲ್ಲಿ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಯೂಸಸ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಕೃತಕ ಬುದ್ಧಿಮತ್ತೆ ಅಂದರೆ ಇದನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಇದರ ಮೂಲಕ ಈ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದು ಅದಕ್ಕಾಗಿ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು ಎಷ್ಟು ಆಕ್ಸೆಸ್ ಆ್ಯಪ್ ಇರ್ಬೋದು ಅಥವಾ ಕ್ಯಾಂಪೇನ್ ಇರ್ಬೋದು ಯಾರು ಸ್ಟಾರ್ಟ್ ಮಾಡಿರೋದು, ಆ್ಯಂಡ್ ದೆನ್ ಈ ನೇಷನ್ ವೈಡ್ ಆಕ್ಸೆಸಿಬಿಲಿಟಿ ಆಡಿಟ್ ಕ್ಯಾಂಪೇನನ್ನು ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದು ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಏನಿದೆ ಅದು ಯಾವತ್ತು ಅನ್ನೋದು.
ಮತ್ತು ಇಲ್ಲಿ ಎಷ್ಟು ಆ್ಯಕ್ಸಸ್ ಏನು ನಾನು ಆ್ಯಪ್ ಬಗ್ಗೆ ಮಾತಾಡಿದೆ, ಈ ಆ್ಯಪಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಪ್ರೊವೈಡ್ಸ್ ಕ್ಯಾಮ್ರಾ ವಿಷನ್ ಸೊಲ್ಯೂಷನ್ಸ್. ಅಂದರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅಲ್ಲಿ ಕ್ಯಾಮ್ರಾ ವಿಷನ್ ಸೊಲ್ಯೂಷನ್ಸನ್ನು ಆ ಒಂದು PWD ಪೀಪಲ್ಗೆ ಕೊಡ್ತಾರೆ, ಅಂದರೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ಗೆ ಈ ಒಂದು ಆ್ಯಪ್ ಮುಖಾಂತರ ಸಿಗುತ್ತೆ. ಸೊ ದಿಸ್ ಹೆಲ್ಪ್ಸ್ ಇನ್ ರಿಮೂವಿಂಗ್ ದ ಬ್ಯಾರಿಯರ್ಸ್ ದಟ್ ಪ್ರಿವೆಂಟ್ ದ ಡಿಸೇಬಲ್ಡ್ ಫ್ರಮ್ ಪಾರ್ಟಿಸಿಪೇಟಿಂಗ್ ಇನ್ ಅ ಸೊಸೈಟಿ. ಸೊ ಅವರ ಒಂದು ಈಕ್ವಿಟಬಲ್ ಆ್ಯಕ್ಸಸ್ ಏನಿದೆ, ಅವರ ಒಂದು ರೈಟ್ ಟು ಈಕ್ವಾಲಿಟಿ ಇರ್ಬೋದು, ರೈಟ್ ಟು ಆ್ಯಕ್ಸಸ್ ಇರ್ಬೋದು, ಅದನ್ನು ಎನ್ಶೋರ್ ಮಾಡುತ್ತೆ ಥ್ರೂ ದಿಸ್ ಆ್ಯಪ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಂದಿನ ಆರ್ಟಿಕಲ್ ನೋಡೋಣ. ಪ್ರಿಪೇರಿಂಗ್ ಫಾರ್ ವರ್ಸ್, ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ವಿಲ್ ಇನ್ಕ್ರೀಸ್ ಇನ್ ಫ್ರೀಕ್ವೆನ್ಸಿ ಇನ್ ದ ಕಮಿಂಗ್ ಇಯರ್ಸ್. ಈಗ ಕ್ಲೈಮೇಟ್ ಚೇಂಜ್, ಸೊ ಕ್ಲೈಮೇಟ್ ಚೇಂಜಿಂದ ಏನಾಗ್ತಾ ಇದೆ ಅಂತಂದರೆ ಮಾನ್ಸೂನ್ ಫ್ರೀಕ್ವೆನ್ಸಿ ಏನಿದೆ, ಈ ಮಾನ್ಸೂನ್ ಫ್ರೀಕ್ವೆನ್ಸಿ ಏರುಪೇರಾಗ್ತಾ ಇದೆ. ಇದು ನಮಗೆಲ್ಲ ಗೊತ್ತಾಯಿದೆ. ಸೊ ಒಂದು ಕಡೆ ಮಾನ್ಸೂನ್ ಫ್ರೀಕ್ವೆನ್ಸಿ ಅಗ್ರಿಕಲ್ಚರ್ ಅಥವಾ ಫುಡ್ ಪ್ರೊಡಕ್ಷನ್ನ ಅಫೆಕ್ಟ್ ಮಾಡಿದ್ರೆ, ಮತ್ತೊಂದು ಕಡೆ ಲೈವ್ಲಿಹುಡ್ಸನ್ನು ಅಫೆಕ್ಟ್ ಮಾಡ್ತಾ ಇದೆ. ಸೊ ಇತ್ತೀಚೆಗೆ ಅಂದರೆ ನವೆಂಬರ್ 30ನೇ ತಾರೀಕು ಬಂದಂತಹ ಏನು ಸೈಕ್ಲೋನ್ ಡೆವಲಪ್ಮೆಂಟ್ ಆಗಿದೆ, ಫೆಂಗಾಲ್ ಸೈಕ್ಲೋನ್ ಏನಿದೆ, ಬೇ ಆಫ್ ಬೆಂಗಾಲಲ್ಲಿ ಈ ಒಂದು ಸೈಕ್ಲೋನ್ ಬಂದಿದ್ದು. ಸೊ ಈ ಒಂದು ಸೈಕ್ಲೋನ್ ಫೆಂಗಾಲ್ ಏನು ಮಾಡಿದೆ ಅಂತಂದರೆ ಇಟ್ ಹಸ್ ಇಟ್ ತಮಿಳ್ನಾಡು ಮತ್ತು ಪುದುಚೇರಿ, ಎಲ್ಲಿದು ಇಂಡಿಯಾಲಿ ಬಂದರೆ ತಮಿಳ್ನಾಡು ಮತ್ತು ಪುದುಚೇರಿ. ಅದು ಬಿಟ್ಟರೆ ಇದು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗೆ ಕೂಡ ಈ ಒಂದು ಸೈಕ್ಲೋನ್ ಫೆಂಗಾಲ್ನ ಎಫೆಕ್ಟನ್ನು ನಾವು ನೋಡ್ಬೋದಾಗುತ್ತೆ. ಸೊ ಇಲ್ಲಿ ತಮಿಳ್ನಾಡು ಮತ್ತು ಪುದುಚೇರಿಯಲ್ಲಿ ಆಲ್ರೆಡಿ ಲೈಕ್ ಈ ಒಂದು ಟೈಮ್ ಏನಿದೆ ಅಂದರೆ ಈಗ ಅಕ್ಟೋಬರ್ ಟು ಡಿಸೆಂಬರ್ ಟೈಮ್ ಏನಿದೆ, ದಿಸ್ ಇಸ್ ಅ ಪೀರಿಯಡ್ ಆಫ್ ರಿಟ್ರೀಟಿಂಗ್ ಮಾನ್ಸೂನ್ ಆರ್ ನಾರ್ತ್ ಈಸ್ಟ್ ಮಾನ್ಸೂನ್. ಸೊ ಇದು ಕಾಮನ್, ಲೈಕ್ ಈ ಒಂದು ಟೈಮ್ ಪೀರಿಯಡಲ್ಲಿ ಈ ಏನು ಇಂಡಿಯಾದಲ್ಲಿ ರೈನ್ಫಾಲ್ ಬರುತ್ತೆ, ಅಂದರೆ ಮಳೆ ಆಗುತ್ತೆ. ಬಟ್ ಹೆಚ್ಚಿನದಾಗಿ ಅಂದರೆ ಈ ಒಂದು ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಆಗ್ತಾ ಇರೋದು ಏನಕ್ಕೆ ಅಂತಂದರೆ ಬಿಕಾಸ್ ಆಫ್ ದ ಕ್ಲೈಮೇಟ್ ಚೇಂಜ್. ನಮಗೆಲ್ಲ ಗೊತ್ತಿದೆ, ಈಗ ಇದು ಬೇ ಆಫ್ ಬೆಂಗಾಲ್ ಇಲ್ಲಿದೆ ಅಂದರೆ ತಮಿಳ್ನಾಡು, ಈ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಏನಿದೆ ಮಾನ್ಸೂನ್ದು, ಬೇ ಆಫ್ ಬೆಂಗಾಲ್ ಬ್ರಾಂಚಲ್ಲಿ ಇಟ್ ಇಸ್ ಪ್ಯಾರಲಲ್ ಇರೋದ್ರಿಂದ ಆ ಒಂದು ಟೈಮಲ್ಲಿ ಬರೋದಿಲ್ಲ. ಅಂದರೆ ನಾರ್ಮಲ್ ಮಾನ್ಸೂನ್ ಪೀರಿಯಡಲ್ಲಿ ತಮಿಳ್ನಾಡುಗೆ ರೈನ್ಫಾಲ್ ಆಗೋದಿಲ್ಲ. ಬಟ್ ರಿಟ್ರೀಟಿಂಗ್ ಮಾನ್ಸೂನ್ ಏನಿದೆ ಆ ಟೈಮಲ್ಲಿ ತಮಿಳ್ನಾಡುಗೆ ನಾರ್ಮಲ್ ಆಗಿ ರೈನ್ಸ್ ಆಗೋದು ಇದೇ ಟೈಮಲ್ಲಿ, ದಟ್ ಇಸ್ ಅಕ್ಟೋಬರ್ ಟು ಡಿಸೆಂಬರ್. ಬಟ್ ಇವಾಗ ಏನಾಗಿದೆ ಅಂತಲೇ ಒಂದು ಕಡೆ ಈ ನಾರ್ತ್ ಈಸ್ಟ್ ಮಾನ್ಸೂನ್ ಬರ್ತಾ ಇದೆ, ಅದರ ಜೊತೆ ಇಲ್ಲಿ ಸೈಕ್ಲೋನ್ ಫಾರ್ಮ್ ಆಗಿ ಸೊ ಎರಡರಿಂದನೂ ತಮಿಳ್ನಾಡು ಕೋಸ್ಟ್ ಏನಿದೆ ಇಲ್ಲಿ ಹೆವಿ ರೈನ್ಫಾಲ್ ಆಗಿದೆ. ಸೊ ಇದರಿಂದ ಏನಾಯಿತು ಅಂದರೆ ಫ್ಲಡ್ಸ್ ಇರ್ಬೋದು, ಲ್ಯಾಂಡ್ ಸ್ಲೈಡ್ಸ್ ಇರ್ಬೋದು. ಸೊ ಇದರಿಂದ ಏನಾಯಿತು ಅಂತಂದರೆ ಹಲವಾರು ಮಂದಿ ಒಂದು ಕಡೆ ಲೈವ್ಲಿಹುಡ್ ಅಫೆಕ್ಟ್ ಆಗಿದೆ, ಅಂದರೆ ಅವರ ಒಂದು ಮನೆ ಇರ್ಬೋದು, ಇಲ್ಲ ಅಂತಂದರೆ ಆಹಾರಕ್ಕಿರ್ಬೋದು, ಇವುಗಳಿಗೆ ಒಂದು ರೀತಿಯಾದ ಕಷ್ಟ ಅಂದರೆ ಹಲವಾರು ಮಂದಿ ಸಾವನ್ನು ಕೂಡ ಇದರಿಂದ ಅಪ್ಪಿದ್ದಾರೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ರೀತಿಯಾಗಿ ಕ್ಲೈಮೇಟ್ ಚೇಂಜಿಂದ ಮುಂಬರುವ ವರ್ಷಗಳಲ್ಲಿ ಮತ್ತಷ್ಟು ಹೆಚ್ಚಿನದಾಗಿ ಮಳೆಯನ್ನು ನಾವು ರಿಸೀವ್ ಮಾಡ್ಕೋತೀವಿ. ಬಟ್ ಅದನ್ನು ಯಾವ ರೀತಿಯಾಗಿ ನಾವು ಟ್ಯಾಕಲ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಏಕೆಂದರೆ ಈಗ ಸುಮ್ಮನೆ ಏನೋ ಇವಾಗ ಸೈಕ್ಲೋನ್ ಆಗಿದೆ, ಸೊ ಸೈಕ್ಲೋನ್ ಆದಮೇಲೆ ರಿಹ್ಯಾಬಿಲಿಟೇಷನ್ ಏನಿದೆ ಇದನ್ನು ಮಾಡೋದಕ್ಕೆ ಬದಲಾಗಿ ನಾವು ಮಿಟಿಗೇಷನ್ ಆ್ಯಂಡ್ ಅಡ್ಯಾಪ್ಟೇಷನ್ ಸ್ಟ್ರಾಟಜಿಯನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಅಂದರೆ ಯಾವ ರೀತಿಯಾಗಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅದನ್ನ ಹೇಗೆ ಮಿಟಿಗೇಟ್ ಮಾಡ್ಬೋದು. ಈಗ ಸೈಕ್ಲೋನ್ಸ್ ಬರುತ್ತೆ, ಹಲವಾರು ಸೈಕ್ಲೋನ್ ಲೈಕ್ ಈ ಕ್ಲೈಮೇಟ್ ಚೇಂಜಿಂದ ಏನಾಗುತ್ತೆ ಅಂತಂದರೆ ವೆದರ್ ಪ್ಯಾಟರ್ನಲ್ಲಿ, ವಿಂಡ್ ಪ್ಯಾಟರ್ನಲ್ಲಿ ಚೇಂಜ್ ಆಗ್ತಾ ಇರೋದ್ರಿಂದ ಲೋ ಪ್ರೆಷರ್ ಸಿಸ್ಟಮ್ಸ್ ಜಾಸ್ತಿನೇ ಡೆವಲಪ್ ಆಗುತ್ತೆ ಆ್ಯಂಡ್ ದೆರ್ ವಿಲ್ ಬಿ ಇನ್ಕ್ರೀಸ್ ಇನ್ ಫ್ರೀಕ್ವೆನ್ಸಿ ಆಫ್ ಸೈಕ್ಲೋನ್ಸ್. ಸೊ ನಾವು ಆ ಸೈಕ್ಲೋನ್ಸನ್ನು ಮಿಟಿಗೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಒಂದು ಕಡೆ. ಇಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಯಾವ ಏರಿಯಾಗೆ ಸೈಕ್ಲೋನ್ ಅಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಆ ಏರಿಯಾದಲ್ಲಿ ಮಿಟಿಗೇಷನ್ ಸ್ಟ್ರಾಟಜೀಸನ್ನು ಅಡಾಪ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಡಿಶಾ ಅಲ್ಲಿ ನಾವು ನೋಡ್ಬೋದು ಕಮ್ಯುನಿಟಿ ಬೇಸ್ಡ್ ಕಮ್ಯುನಿಟಿ ಬೇಸ್ಡ್ ಅಡ್ಯಾಪ್ಟೇಷನ್ ಮತ್ತು ಮಿಟಿಗೇಷನನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ರೀಸೆಂಟಾಗಿ ಯಾವುದೋ ಒಂದು ಸೈಕ್ಲೋನ್ ಬಂದಾಗ ಅಲ್ಲಿ ಇಟ್ ವಾಸ್ 0 ಫೆಟಾಲಿಟೀಸ್. ಸೊ ಅಂದರೆ ಅವರು ಮೊದಲೇ ಅಲ್ಲಿ ಪ್ರಿಪೇರ್ ಆಗಿದ್ರು. ಸೊ ಮಿಟಿಗೇಷನ್ ಮತ್ತು ಅಡ್ಯಾಪ್ಟೇಷನ್ ಮುಖ್ಯ ಆಗುತ್ತೆ. ಸೊ ನಮ್ಮ ಓಲ್ಡ್ ಏಜ್ ಸ್ಟ್ರಾಟಜೀಸ್ ಏನಿದೆ ಅಂದರೆ ಸೈಕ್ಲೋನ್ ಆದಮೇಲೆ ತಗೊಳ್ಳುವಂತಹ ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ಗೆ ಬದಲಾಗಿ ನಾವು ಮಿಟಿಗೇಷನ್ ಮತ್ತು ಅಡ್ಯಾಪ್ಟೇಷನ್ ಸ್ಟ್ರಾಟಜೀಸನ್ನು ಅಡಾಪ್ಟ್ ಮಾಡ್ಕೋಬೇಕು. ಸೊ ಹಾಗಾದರೆ ಮಿಟಿಗೇಷನ್ ಆ್ಯಂಡ್ ಅಡ್ಯಾಪ್ಟೇಷನ್ ಅಂದರೆ ಯಾವ ರೀತಿಯಾಗಿ ಮಾಡ್ಬೋದು ಅಂತಲೇ ಒಂದರಲ್ಲಿ ನಾವು ಹೇಳ್ದಂಗೆ ಇಲ್ಲಿ ಕಮ್ಯುನಿಟಿ ಬೇಸ್ಡ್ ಇದನ್ನು ನಾವು ಸ್ಟೆಪ್ಸನ್ನು ತೊಗೋಬೋದು. ಅಂದರೆ ಆ ಲೋಕಲ್ ಕಮ್ಯುನಿಟಿಯನ್ನು ಪ್ರಿಪೇರ್ ಮಾಡಬೇಕು. ಅಂದರೆ ಈಗ ಏನಾದರೂ ಅಲ್ಲಿ ಡಿಸಾಸ್ಟರ್ ಆಗ್ತಾ ಇದೆ ಅಂತಲೇ ಲೋಕಲ್ ಕಮ್ಯುನಿಟಿ ಪ್ರಿಪೇರ್ ಆಗಿರಬೇಕು, ಸೊ ದಟ್ ಆ ಒಂದು ಡಿಸಾಸ್ಟರ್ನ ಒಟ್ಟಿಗೆ ಎದುರಿಸೋದಕ್ಕೆ. ಸೊ ದ್ಯಾಟ್ ವುಡ್ ಬಿ ಫಸ್ಟ್ ಸೊಲ್ಯೂಷನ್. ಒಂದು ಕಮ್ಯುನಿಟಿ ಬೇಸ್ಡ್ ಅಪ್ರೋಚನ್ನು ನಾವು ಫಾಲೋ ಮಾಡ್ಬೋದು. ಮತ್ತು ಎರಡನೇದಾಗಿ ಏನು ಮಾಡ್ಬೋದು ಅಂತಂದರೆ ಈ ಏನು ಚೆನ್ನೈಯಲ್ಲಿ ಫ್ಲಡ್ ರಿಸ್ಕನ್ನು ಮ್ಯಾನೇಜ್ ಮಾಡೋಕ್ಕೆ, ಮಿಟಿಗೇಟ್ ಮಾಡೋಕ್ಕೆ ಕೆಲವು ಪ್ಲ್ಯಾನ್ಸನ್ನು ನಾವು
ಹಾಕ್ಕೊಂಡಿದ್ದಾರೆ ತಮಿಳ್ನಾಡು ಗೌರ್ಮೆಂಟ್. ಸೊ ಅದನ್ನು ಬೇರೆ ಏರಿಯಾಸ್ಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಸಜೆಷನ್ ಆಗಿದೆ. ಇದರ ಜೊತೆಗೆ ಇನ್ನು ಏನು ಮಾಡ್ಬೋದು ಅಂತಂದರೆ, ಈ ಏನು ಬಂಡ್ಸ್ಗಳನ್ನು ಕಟ್ತಾರೆ, ಈ ನಾಲೆಗಳೇನಿರುತ್ತೆ ಅದನ್ನು ಡಿಸಿಲ್ಟಿಂಗ್ ಮಾಡೋದಿರ್ಬೋದು, ಬಂಡ್ಸ್ಗಳನ್ನು ಕಟ್ಟೋದಿರ್ಬೋದು, ಮತ್ತು ಎನ್ಕ್ರೋಚ್ಮೆಂಟ್ ಆಫ್ ವಾಟರ್ ಬಾಡೀಸ್. ಈಗ ಕೆರೆ ಏರಿಗಳನ್ನು ಏನು ಆಕ್ರಮಣ ಮಾಡ್ಕೊಂಡಿರ್ತಾರೆ ಅದನ್ನು ತೆರವುಗೊಳಿಸೋದಿರ್ಬೋದು. ಈ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಮಳೆಯಿಂದ ಬರುವಂತಹ ನೀರೇನಿದೆ ಆ ನೀರು ಸರಾಗವಾಗಿ ಅದು ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಯಾವುದೇ ರೀತಿಯಾದ ಒಂದು ಫ್ಲಡ್ಸ್ಗಳಿರ್ಬೋದು, ಲ್ಯಾಂಡ್ಸ್ಲೈಡ್ಸ್ ಆಗೇ ಆಗುತ್ತೆ ಬಿಕಾಸ್ ಆಫ್ ಆ ಒಂದು ಮೌಂಟೇನ್ ಇದರಿಂದ. ಬಟ್ ಫ್ಲಡ್ಸ್ಗಳನ್ನು ನಾವು ಆದಷ್ಟು ಮಿಟಿಗೇಟ್ ಮಾಡ್ಬೋದು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಟೇಕ್ ಅವೇಸ್ ಫ್ರಮ್ COP29. ಇವತ್ತಿನ ಎಡಿಟೋರಿಯಲಲ್ಲಿ COP29 ಬಗ್ಗೆನೇ ಮಾತಾಡಿದ್ದಾರೆ. ಸೊ ನಾನು ಅದರಲ್ಲಿ ಈ ಒಂದು ಆರ್ಟಿಕಲ್ನ ತೊಗೊಂಡಿದ್ದೆ ಬಿಕಾಸ್ ಇದು ನಮಗೆ ಓವರ್ ಆಲ್ COP29ನ ಒಂದು ಪಿಕ್ಚರನ್ನು ಕೊಡ್ತಾ ಇರೋದ್ರಿಂದ. ಸೊ ಇಲ್ಲಿ ಏನಾಯಿತು ಅಂತಂದರೆ, ನವಂಬರಲ್ಲಿ ಎರಡು ಮುಖ್ಯ ಇವೆಂಟ್ಸ್, ನವಂಬರ್ 2024 ಎರಡು ಮುಖ್ಯ ಇವೆಂಟ್ಸ್ ಆಯಿತು. ಒಂದು G20 ಸಮ್ಮಿಟ್ ಆಯಿತು, ಮತ್ತೊಂದು COP29 UNFCCದು COP29 ಏನಿದೆ ಇದಾಯಿತು. G20 ಸಮ್ಮಿಟ್ ಆಗಿದ್ದು ಬ್ರೆಜಿಲಲ್ಲಿ, ಇದಾಗಿದ್ದು ಬಾಕು ಅಜರ್ಬೈಜಾನಲ್ಲಿ. ನಾವು ಈ ಹಿಂದಿನ ಆರ್ಟಿಕಲ್ಗಳಲ್ಲೂ ಕೂಡ ನೋಡಿದ್ದೀವಿ, ವಿಡಿಯೋಸ್ಗಳಲ್ಲೂ ಕೂಡ ನೋಡಿದ್ದೀವಿ. ಈ COP29ನ ಮುಖ್ಯ ಉದ್ದೇಶ ಏನಿತ್ತು ಅಂದರೆ, ಒಂದು NCQG ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ ಇದೆ, ಇದರ ಬಗ್ಗೆ ಡಿಟರ್ಮೈನ್ ಮಾಡೋದು. ಎರಡನೇದಾಗಿ ಕ್ಲೈಮೇಟ್ ಫೈನಾನ್ಸನ್ನು ಬಗ್ಗೆ ಕುರಿತಾಗಿ ಒಂದು ಡಿಸಿಷನ್ಸ್ಗೆ ಬರೋದು. ಮತ್ತು ಮೂರನೇದಾಗಿ ಕಾರ್ಬನ್ ಮಾರ್ಕೆಟ್ನ ಕುರಿತಾಗಿ ಒಂದು ಫೈನಲೈಸೇಷನ್ಗೆ ಬರೋದು. ಸೊ ಇಲ್ಲಿ ಏನಾಗಿದೆ ಅಂದರೆ, ನಾವು ಮೊದಲಿಗೆ ಇಲ್ಲಿ ಯಾವ್ದ್ಯಾವ್ದು ಸಕ್ಸಸ್ ಆಗಿದೆ ಅನ್ನೋದು ನೋಡೋಣ. ಸೊ ಸಕ್ಸಸ್ ಏನು ಅಂತಂದರೆ, ಫಸ್ಟ್ ಒಂದು ಕಾರ್ಬನ್ ಮಾರ್ಕೆಟನ್ನು ಫೈನಲೈಸ್ ಮಾಡಲಾಯಿತು. ಓಕೆನಾ? ಸೊ ಏನಾಯಿತು ಅಂತಂದರೆ, ಈ ಕಾರ್ಬನ್ ಮಾರ್ಕೆಟ್ ಕುರಿತಾಗಿ ಅಗ್ರಿಮೆಂಟ್ಸ್ ಏನಿದೆ ಅದು ಆಲ್ಮೋಸ್ಟ್ ಒಂದು ಡಿಕೇಡಿಂದ, ಒಂದು 10-12 ಇಯರ್ಸಿಂದ ನಡ್ಕೊಂಡು ಬರ್ತಾ ಇತ್ತು. ಸೊ ಅದನ್ನು ಇಲ್ಲಿ ಫೈನಲೈಸ್ ಮಾಡಿದ್ದಾರೆ. ಸೊ ದಟ್ ಈಸ್ ಅ ಗುಡ್ ಔಟ್ಕಮ್ ಅಂತ ನಾವು ಹೇಳ್ಬೋದಾಗುತ್ತೆ. ಈ ಕಾರ್ಬನ್ ಮಾರ್ಕೆಟ್ ಏನಿದೆ ಇದು ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆ, ಪ್ಯಾರಿಸ್ ಅಗ್ರಿಮೆಂಟ್ನ ಆರ್ಟಿಕಲ್ 6 ಈ ಕಾರ್ಬನ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ದಾರೆ. ಸೊ ಫೈನಲಿ ಪ್ಯಾರಿಸ್ ಅಗ್ರಿಮೆಂಟ್ ಅಂದರೆ 2015 ಆಗಿದ್ದು. ಸೊ ಫೈನಲಿ ಆಲ್ಮೋಸ್ಟ್ 9 ಇಯರ್ಸ್ ಆದಮೇಲೆ ಇದನ್ನು ಫೈನಲೈಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಂತಂದರೆ, ಈ ಗ್ಲೋಬಲ್ ಕಾರ್ಬನ್ ಮಾರ್ಕೆಟ್ ಏನಿದೆ ಇದರ ಇಂಪ್ಲಿಮೆಂಟೇಷನ್ ಯಾವ ರೀತಿಯಾಗಿ ಆಗಬೇಕು ಅನ್ನೋದರ ಕುರಿತಾಗಿ ಕೂಡ ಇಲ್ಲಿ ಅವರು ಡಿಸಿಷನನ್ನು ತೊಗೊಂಡಿದ್ದಾರೆ. ಸೊ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಕ್ಸಸ್ ಅಂತ ಹೇಳ್ಬೋದು. ಮತ್ತೆ ಇನ್ನೂ ಒಂದೇನು, ಈಗ ಇಲ್ಲಿ ನಾನು ಹೇಳ್ದಂಗೆ ಕ್ಲೈಮೇಟ್ ಫೈನಾನ್ಸ್ ವಾಸ್ ಅ ಮೇನ್ ಗೋಲ್. ಈ ಒಂದು COP ಏನಿತ್ತು ಇದನ್ನ ಫೈನಾನ್ಸ್ COP ಅಂತಲೇ ಕರಿತಾ ಇದ್ರು. ಓಕೆನಾ? ಬಿಕಾಸ್ ಕ್ಲೈಮೇಟ್ ಫೈನಾನ್ಸ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಕಾಂಕ್ರಿಟೈಸೇಷನ್ಗೆ ಬಂದಿರಲಿಲ್ಲ ಇಷ್ಟು ವರ್ಷ. ಸೊ ಇದರಲ್ಲಿ ಅಟ್ಲೀಸ್ಟ್ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಲೈಕ್ ಇಟ್ ವಾಸ್ ದ ಮೇನ್ ಏಮ್ ಆಫ್ ದ COP29 ಆಗಿತ್ತು. ಸೊ ಇವಾಗ ಏನಾಗಿದೆ ಅಂತಂದರೆ, ಇದನ್ನ ಪಾರ್ಷಿಯಲ್ ಸಕ್ಸಸ್ ಅಂತ ಹೇಳ್ಬೋದು. ಬಿಕಾಸ್ ಕ್ಲೈಮೇಟ್ ಫೈನಾನ್ಸ್ ಬಗ್ಗೆ ಏನಿದೆ, ದಿಸ್ ವಾಸ್ ಅ ಪಾರ್ಷಿಯಲ್ ಸಕ್ಸಸ್, ಕಂಪ್ಲೀಟ್ ಸಕ್ಸಸ್ ಅಲ್ಲ. ಸೊ ಪಾರ್ಷಿಯಲ್ ಸಕ್ಸಸ್ ಯಾಕೆ ಅಂತಂದರೆ, ಕ್ಲೈಮೇಟ್ ಫೈನಾನ್ಸಲ್ಲಿ ಆ್ಯಕ್ಚುಯಲ್ ಆಗಿ ಹೇಳಿದ್ದು ಇಟ್ ವಾಸ್ $1.3 ಟ್ರಿಲಿಯನ್ ಪರ್ ಆ್ಯನಮ್ ಟಿಲ್ 2035 ಅಂತ ಇದ್ದಿದ್ದು. ಅಂದರೆ 1.3 ಟ್ರಿಲಿಯನ್ ಡೆವಲಪ್ಡ್ ಕಂಟ್ರೀಸ್ ಏನಿದೆ, ಅಪ್ರಾಕ್ಸಿಮೇಟ್ ಆಗಿ 24 ಡೆವಲಪ್ಡ್ ಕಂಟ್ರೀಸ್ ಇದೆ Annex 1ನಲ್ಲಿ. ಓಕೆನಾ? Annex 1 ಆಫ್ UNFCCಯಲ್ಲಿ. ಸೊ ಈ 24 ಡೆವಲಪ್ಡ್ ಕಂಟ್ರೀಸ್ ಏನಿದೆ ಇಷ್ಟು ಸೇರಿ $1.3 ಟ್ರಿಲಿಯನ್ ಪರ್ ಆ್ಯನಮ್ ಎವ್ರಿ ಇಯರು $1.3 ಟ್ರಿಲಿಯನ್ ಡೆವಲಪಿಂಗ್ ಕಂಟ್ರೀಸ್ಗೆ ಕೊಡಬೇಕಿತ್ತು ಟಿಲ್ 2035 ಅನ್ನೋದು ಆ್ಯಕ್ಚುಯಲ್ ಆಗಿ ಡಿಸೈಡ್ ಆಗಿದ್ದು. ಬಟ್ ಈ $1.3 ಟ್ರಿಲಿಯನ್ ಇಂದ ಈಗ ಸದ್ಯಕ್ಕೆ ಅಗ್ರಿ ಆಗಿರೋದು ಎಷ್ಟಕ್ಕೆ ಅಂತಂದರೆ, ಇಟ್ ಇಸ್ ಜಸ್ಟ್ $300 ಬಿಲಿಯನ್ ಪರ್ ಇಯರ್ ಅಂತ ಇವಾಗ ಡಿಸೈಡ್ ಆಗಿದೆ. ಸೊ 1.3 ಟ್ರಿಲಿಯನ್ನಲ್ಲಿ 300 ಬಿಲಿಯನ್ನಲ್ಲಿ. ಸೊ ಇಟ್ ಇಸ್ ಪಾರ್ಷಿಯಲ್ ಸಕ್ಸಸ್ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ, 300 ಬಿಲಿಯನ್ ಇಸ್ ನೋವೇರ್, ಎಲ್ಲೂ ಮ್ಯಾಚ್ ಆಗೋದಿಲ್ಲ. ಬಿಕಾಸ್ ಡೆವಲಪಿಂಗ್ ಕಂಟ್ರೀಸು ಫಾಸಿಲ್ ಫ್ಯೂಯಲ್ಸಿಂದ ದೂರ ಆಗಿ ರಿನ್ಯೂಯಬಲ್ ಎನರ್ಜಿನ ಅಡಾಪ್ಟ್ ಮಾಡ್ಕೋಬೇಕು ಅಂತಲೇ ಅವ್ರ ಹತ್ರ ಟೆಕ್ನಾಲಜಿ ಇಲ್ಲ, ಫೈನಾನ್ಸ್ ಇಲ್ಲ, ಎಕ್ಸ್ಪರ್ಟೀಸ್ ಇಲ್ಲ. ಸೊ ಇದು ಎಲ್ಲದನ್ನು ಏನು ಇಲ್ದಿರ ಆ್ಯಂಡ್ ವಿತ್ ಸೋ ಲೆಸ್ ಫೈನಾನ್ಸ್ ಅವ್ರು ಯಾವುದೇ ರೀತಿಯಾದ ಒಂದು ಸ್ಟೆಪ್ಸನ್ನು ತೊಗೊಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಕಡೆ ಇದು ಫೇಲ್ಯೂರ್ ಅಂತಲೂ ಹೇಳ್ಬೋದು, ಇನ್ನೊಂದು ಕಡೆ ಪಾರ್ಷಿಯಲ್ ಸಕ್ಸಸ್. ಬಿಕಾಸ್ ಏನೂ ಇಲ್ಲ ಅನ್ನೋದಕ್ಕಿಂತ ಅಟ್ಲೀಸ್ಟ್ ದೇ ಹ್ಯಾವ್ ಗಿವನ್ ಸಮಥಿಂಗ್, ದೇ ಹ್ಯಾವ್ ಅಗ್ರೀಡ್ ಟು ಗಿವ್ ಸಮಥಿಂಗ್ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಮತ್ತೆ ಏನಾಯಿತು, ಮತ್ತೆ ಮೂರನೇದು ಏನು ಅಂತಂದರೆ, ಹಲವಾರು ಕಂಟ್ರಿಗಳು ಏನು ಮಾಡಿದ್ವು ಅಂದರೆ ತಮ್ಮ ಒಂದು ನ್ಯೂ ಎಮಿಷನ್ ಟಾರ್ಗೆಟ್ಸನ್ನು ರಿಲೀಸ್ ಮಾಡಿದ್ದಾವೆ.
ಅಂದರೆ ಈಗ ಇಷ್ಟು ದಿನ ಯಾವ್ದು ಬೇರೆ ರೀತಿಯಾದ ಟಾರ್ಗೆಟ್ಸ್ಗಳಿತ್ತು, ಈಗ ಬೇರೆ ರೀತಿಯಾದ ಟಾರ್ಗೆಟ್ಸ್ಗಳನ್ನು ಅವರು ಇದು ಮಾಡಿದ್ದಾರೆ. ಅಂದರೆ ಈಗ ಯುರೋಪಿಯನ್ ಯೂನಿಯನ್ ಇರ್ಬೋದು, ಕೆನಡಾ ಇರ್ಬೋದು, ಈ ಒಂದು ಸ್ಟೇಜ್ ಏನು ಮಾಡಿದ್ದಾರೆ ಅಂತಂದರೆ ಬೇರೆ ರೀತಿಯಾದ, ಅಂದರೆ ಈ ಹಿಂದೆ ಏನು ಅವರ ಪ್ಲೆಡ್ಜ್ಗಳಿತ್ತು, ಇಷ್ಟು ಎಮಿಷನ್ ರಿಡಕ್ಷನ್ ಮಾಡ್ತೀವಿ, ಇಷ್ಟು ಇಷ್ಟು ಮೀಥೇನನ್ನು ರೆಡ್ಯೂಸ್ ಮಾಡ್ತೀವಿ, ಇಷ್ಟು ಫಾಸಿಲ್ ಫ್ಯೂಯಲ್ಸನ್ನು ರೆಡ್ಯೂಸ್ ಮಾಡ್ತೀವಿ, ಈ ರೀತಿಯಾದ ಟಾರ್ಗೆಟ್ಸ್ ಏನಿತ್ತು ಇದನ್ನು ಚೇಂಜ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಮೆಕ್ಸಿಕೋ ಏನು ಈಗ ಸದ್ಯಕ್ಕೆ ಕೊಟ್ಟಿದೆ ಅಂತಂದರೆ ಬೈ 2050 ನೆಟ್ ಝೀರೋ ಎಮಿಷನ್ಸ್ನ ರೀಚ್ ಆಗ್ತೀವಿ ಅನ್ನೋ ಒಂದು ಹೊಸ ಟಾರ್ಗೆಟನ್ನು ಕೊಟ್ಟಿದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ಒಂದು ಟಾರ್ಗೆಟ್ಸ್ಗಳನ್ನು ಇಲ್ಲಿ ನಾವು ಚೇಂಜ್ ಮಾಡಿರೋದನ್ನ ನೋಡ್ಬೋದು. ಸೊ ಇದು 3 ಬಂದು ಈ COP29 ಬಗ್ಗೆ ಆಯಿತು. ಸೊ ಈಗ G20ಯಲ್ಲಿ ಕ್ಲೈಮೇಟ್ ರಿಲೇಟೆಡ್ ಆ್ಯಕ್ಷನ್ಸ್ ಏನು ತೊಗೊಂಡಿದ್ದಾರೆ ಅಂತಂದರೆ, G20ಯಲ್ಲಿ ಇಂಡೋನೇಷ್ಯಾ ಏನು ಹೇಳಿದೆ ಅಂತಂದರೆ ಬೈ 2040 ಎಲ್ಲ ಒಂದು ಕೋಲ್ ಮತ್ತು ಫಾಸಿಲ್ ಫ್ಯೂಯಲ್ಸ್ ಏನು ಯೂಸ್ ಮಾಡ್ತಾ ಇದೆ ಇಂಡೋನೇಷ್ಯಾ, ಅದನ್ನೆಲ್ಲ ನಾವು ಸ್ಟಾಪ್ ಮಾಡ್ತೀವಿ ಬೈ 2040 ಅನ್ನೋ ಒಂದು ಸ್ಟೇಟ್ಮೆಂಟನ್ನು G20ಯಲ್ಲಿ ಕೊಟ್ಟಿದೆ. ಇಟ್ ಈಸ್ ನಾಟ್ ಇನ್ COP, ಇಟ್ ಈಸ್ ಇನ್ G20, ಅದು ನೆನಪಿರಲಿ. ಆ್ಯಂಡ್ ಇಂಡೋನೇಷ್ಯಾ ಬಂದು ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಪ್ಲಸ್ ಥರ್ಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಕೋಲ್. ಸೊ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಮತ್ತು ಥರ್ಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಕೋಲ್ ಆಗಿದೆ. ಆ್ಯಂಡ್ ಅಂತಹ ಒಂದು ದೇಶನೇ ಬೈ 2040 ಕೋಲ್ ಆ್ಯಂಡ್ ಫಾಸಿಲ್ ಫ್ಯೂಯಲ್ಸ್ನ ನಾವು ಎಲಿಮಿನೇಟ್ ಮಾಡ್ತೀವಿ ಅನ್ನೋ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಇನ್ G20. ಸೊ ಇದು ಕೂಡ ಒಂದು ರೀತಿಯಾಗಿ ಕ್ಲೈಮೇಟ್ ಚೇಂಜ್ಗೆ ಒಂದು ರೀತಿಯಾದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಂತಲೇ ನಾವು ತಿಳ್ಕೊಬೋದಾಗುತ್ತೆ. ಒಟ್ಟಾರೆಯಾಗಿ ನೋಡೋದಾದರೆ ಈ G20 ಸಮ್ಮಿಟ್ ಇರ್ಬೋದು, COP29 ಇರ್ಬೋದು, ಎರಡರ ಒಂದು ಮುಖ್ಯ ಏಮ್ ಏನಿತ್ತು ಅಂತಂದರೆ ಫೇಸಿಂಗ್ ಔಟ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಏನಿದೆ ಇದು, ಆ್ಯಂಡ್ ಟು ರೆಡ್ಯೂಸ್ ದ ಗ್ಲೋಬಲ್ ಟೆಂಪರೇಚರ್. ಬಿಕಾಸ್ ನಮಗೆಲ್ಲ ಗೊತ್ತಿದೆ ಏನು ಪ್ಯಾರಿಸ್ ಅಗ್ರಿಮೆಂಟ್ ಏನು ಹೇಳ್ತಾರೆ, 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದನ್ನು ನಾವು ಮಾಡಬೇಕು ಕಂಪೇರ್ ಟು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ ಅನ್ನೋದು ಇದ್ದಿದ್ದು. ಸೊ ಈಗ ಇದನ್ನು ನಾವು ಅಚೀವ್ ಮಾಡೋದು ಇಂಪಾಸಿಬಲ್ ಏನಿಲ್ಲ, ಬಟ್ ಒಂದು ರೋಬಸ್ಟ್ ಮೆಕ್ಯಾನಿಸಮ್ ಬೇಕು. ಡೆವಲಪಿಂಗ್ ಕಂಟ್ರೀಸ್ಗೆ ಹೆಲ್ಪ್ ಮಾಡಬೇಕಾಗುತ್ತೆ ಈ ಒಂದು ವಿಷಯದಲ್ಲಿ ಅನ್ನೋದು ಈ ಒಂದು ಓವರ್ ಆಲ್ ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಬ್ಯಾಂಕ್ ಬಿಲ್ ಪಾಸಸ್ ಲೋಕಸಭಾ allows one account for nominees. ಈಗ ವಿಂಟರ್ ಸೆಷನ್ ನಡೀತಾ ಇದೆ ಪಾರ್ಲಿಮೆಂಟಲ್ಲಿ. ಸೊ ಅದರಲ್ಲಿ ಮೊದಲ ಬಿಲ್ ಏನಿತ್ತು ಆ ಬಿಲ್ ಕುರಿತಾಗಿ ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಇದು ನಿನ್ನೆ ಅಂದರೆ ಟ್ಯೂಸ್ಡೇ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ಏನಿದೆ 2024 ಇದನ್ನು ಲೋಕಸಭಾಲಿ ಪಾಸ್ ಮಾಡಿದ್ದಾರೆ. ನೆನಪಿರಲಿ, ಸದ್ಯಕ್ಕೆ ಲೋಕಸಭಾಲಿ ಪಾಸ್ ಆಗಿದೆ, ಅಂದರೆ ರಾಜ್ಯಸಭೆಗೆ ಇದು ಎಂಟರ್ ಆಗಿದೆ ಅಂತ ಅರ್ಥ. ಸೊ ಈ ಒಂದು ಬಿಲ್ಲಿನ ಪ್ರಾವಿಷನ್ಸ್ ಏನು? ಸೊ ಮೊದಲ ಪ್ರಾವಿಷನ್ ಏನು ಅಂತಂದರೆ, ಒಂದು ಬ್ಯಾಂಕ್ ಹೋಲ್ಡರ್ ಏನಿರ್ತಾರೆ ಅವರು ಅಪ್ ಟು 4 ನಾಮಿನೀಸನ್ನು ಅವರು ಹೊಂದಿರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದರ ಜೊತೆಗೆ ಏನು ಅಂತಂದರೆ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಆಫ್ ಡೈರೆಕ್ಟರ್ಶಿಪ್ಸ್ ಏನಿರುತ್ತೆ ಇದರಲ್ಲೂ ಕೂಡ ಹಲವಾರು ಚೇಂಜಸನ್ನು ಮಾಡಿದ್ದಾರೆ. ಮತ್ತು ಏನಾಗಿದೆ ಅಂತಂದರೆ, ಈಗ ಒಂದು ಬ್ಯಾಂಕಲ್ಲಿ ಡೈರೆಕ್ಟರ್ ಇದ್ದಾರೆ ಅಂತಂದರೆ ಆ ಡೈರೆಕ್ಟರ್ನ ಟೆನ್ಯೂರನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಎಸ್ಪೆಷಲಿ ಫಾರ್ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಡೈರೆಕ್ಟರ್ನ ಟೆನ್ಯೂರ್ ಏನಿತ್ತು ಮೊದಲು 8 ಇಯರ್ಸ್ ಇತ್ತು, ಈಗ ಅದನ್ನು 10 ಇಯರ್ಸ್ಗೆ ಈ ಬಿಲ್ ಪ್ರಪೋಸ್ ಮಾಡಿದೆ ಸದ್ಯಕ್ಕೆ. ಮತ್ತು ಇದಾದಮೇಲೆ ಡೈರೆಕ್ಟರ್ ಆಫ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದ್ದಾರೆ ಇವರು ಬೋರ್ಡ್ ಆಫ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿರುತ್ತೆ ಅದರಲ್ಲೂ ಕೂಡ ಇವರು ಇರಬಹುದು. ಇಷ್ಟು ದಿನ ಅವರು ಇರೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ಅವರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ನ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ನ ಬೋರ್ಡಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಬಿಲ್ ಅದನ್ನ ಅಲೌ ಮಾಡ್ತಾ ಇದೆ. ಮತ್ತು ಇದರ ಜೊತೆಗೆ ಈ ಎಲ್ಲ ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಟು ಸ್ಟ್ರೆಂಥನ್ ದ ಬ್ಯಾಂಕಿಂಗ್ ಗವರ್ನೆನ್ಸ್ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಈ ಒಂದು ಬಿಲ್ಲನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಈ ಬಿಲ್ ನೆಕ್ಸ್ಟ್ ಪಾಸ್ ಆಗುತ್ತಾ ಇಲ್ವಾ, ಏನಾದ್ರು ಚೇಂಜಸ್ ಆಗುತ್ತಾ, ಇದನ್ನ ನಾವು ಕಾದು ನೋಡಬೇಕಾಗುತ್ತೆ. ಸೊ ಮುಂದೆ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ಇದರ ಕುರಿತಾಗಿ ನೋಡೋಣ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.